ದೇವಸ್ಥಾನದಾಗೆ ಕಾಣ್ತಾ ಇಲ್ವಲ್ಲ, ಇದ್ರೊಳಗೆ ಯಾರು ಇಲ್ದಂಗೆ ಕಾಣಿಸ್ತದೆ. छोड़ो सामने जाके देखेंगे. अच्छा देख ले कहीं का बात है, कहीं का बात है. अच्छा अच्छा देख ले कहीं का बात है, कहीं का बात है. ಅಯ್ಯ, ನೀನು ಯಾರು? ನಮ್ದಕ್ಕೂ ಕೇಳ್ತದೆ. ಹೌದು, ನಿಮ್ಮನ್ನೇ ಕೇಳುತ್ತಿರುವುದು. ನಮ್ದಕ್ಕೂ ಕಾರವಾರ ಬೋಲ್ತಾ है, तुम्हें कौन है? ಕಾರವಾನರೇ, ನಾನು ವಿಕ್ರಮರಾಜರ ಮಂತ್ರಿಯು. क्या विक्रमराज को मंत्री है? ವಿಕ್ರಮರಾಜರ ಮಂತ್ರಿಯು. अच्छा ಕಾರವಾನರೇ, ಈ ಕುದುರೆಯನ್ನು ಏತಕ್ಕೆ ತಂದಿರುವಿರಿ? छोटा ಸಾವ್ಕಾರ್, ನಮ್ದು ಗೋಡ ಇದೆಯಲ್ಲ, ಇದು ಮಾರದ್ರೊಳಗೆ ತಂದಿದ್ದೀವಿ. ಹಾಗಾದರೆ ಈ ಕುದುರೆಯನ್ನು ನನಗೆ ಕ್ರಯಕ್ಕೆ ಕೊಡುವಿರಾ? छोटा ಸಾವ್ಕಾರ್, ನಿಮ್ಮಂತ ಚೋಟ ಸಾವ್ಕಾರಿ ನಮ್ದು ಗೋಡ ಕೊಡಂಗಿಲ್ಲ ನೋಡ್ರಿ. ಹಾಗಾದರೆ ಮತ್ತಾರಿಗಾದರೆ ಕೊಡುವಿರಿ? छोटा ಸಾವ್ಕಾರ್ ಬಡ ಸಾವ್ಕಾರ್ಗೆ ಕೊಡ್ತದೆ ನೋಡ್ರಿ. ಹಾಗಾದರೆ ನಮ್ಮ ಮಹಾರಾಜರಿರುವರು, ಅವರಿಗಾದರೂ ಕೊಡುವಿರಾ? ಕ್ಯಾ ನಿಮ್ದಕ್ಕೂ ರಾಜ ಹೇ? ಹೌದು. बोलो मैं देखेंगे. ಆಗಲಿ, ಕರೆದುಕೊಂಡು ಬರುತ್ತೇನೆ. ನಮಸ್ಕರಿಸುವೆನು. ಮಂತ್ರಿ, ನಿನಗೆ ಮಂಗಳವಾಗಲಿ. ಬಂದ ಸಮಾಚಾರವೇನು ಮಂತ್ರಿ? ಪ್ರಭು, ಓರ್ವ ಕಾರವಾರನು ಒಂದು ಕುದುರೆಯನ್ನು ಹಿಡಿದುಕೊಂಡು ಬಂದಿರುವನು. ಏನು ಮಂತ್ರಿ, ನಮಗೆ ಇಂತಹ ಕಷ್ಟ ಕಾಲದಲ್ಲಿ ಕುದುರೆಯ ಸಮಾಚಾರ ನಮಗೆ ಎತ್ತಕ್ಕೆ ಮಂತ್ರಿ? ಪ್ರಭು, ಆ ಕುದುರೆಯು ಬಹಳ ಚೆನ್ನಾಗಿರುವುದು. ಆ ಕುದುರೆ ಎಲ್ಲಿರುವುದು ಮಂತ್ರಿ? ಪ್ರಭು, ನಮ್ಮ ಕುದುರೆಯ ಆಲಯದಲ್ಲಿ ನಮಗೆ ಬೇಕಾದ ಸವಾರಿಗೆ ಬೇಕಾದ ಕುದುರೆಗಳಿಲ್ಲವೇ ಮಂತ್ರಿ? ಪ್ರಭು, ಅದು ಪಂಚವರ್ಣದ ಕುದುರೆಯು. ಆ ಕುದುರೆಯನ್ನು ನೀವು ತೆಗೆದುಕೊಳ್ಳಲೇಬೇಕು. ಹಾಗಾದರೆ ಆ ಕುದುರೆ ಎಲ್ಲಿರುವುದು ಮಂತ್ರಿ? ಪ್ರಭು, ಇಲ್ಲೇ ಇರುವುದು. ಅಯ್ಯ ಕಾರವಾನರೇ, ಈಗ ಬಾ. छोटा सावकार हमारा घोड़ा अच्छा है, राजस्थान में कोई नहीं. छोटा सावकार हमारा घोड़ा अच्छा है, राजस्थान में कोई नहीं. आओ तुम देखो, आओ तुम देखो, अच्छा है, अच्छा देखो. ಕಾರವಾನರೇ, ರಾಜೇಂದ್ರ, ಇದೇ ಕುದುರೆಯು. ಏನು ಬಹಳ ನೋಡುವುದಕ್ಕೆ ಬಹಳ ಚೆನ್ನಾಗಿರುವುದು ಮಂತ್ರಿ. क्या छोटा सावकार ನಿಮ್ದಕ್ಕೂ ರಾಜ ಹೇ? ಹೌದು, ಇವರೇ ನಮ್ಮ ಮಹಾರಾಜರು. ಸಲಾಂ ಮಹಾರಾಜ್, ಸಲಾಂ. ಅಯ್ಯ ಕಾರವಾನನೇ, ನಿನಗೆ ಮಂಗಳವಾಗಲಿ. हमारा घोड़ा बहुत अच्छा है सावकार, देखो. ಏನು ನಿನ್ನ ಗೋಡ ಬಹಳ ಚೆನ್ನಾಗಿರುವುದೇ? ಹಾಗಾದರೆ ಈ ಕುದುರೆಯನ್ನು ನನಗೆ ಕ್ರಯಕ್ಕೆ ಕೊಡುವೆಯಾ? ಮಹಾರಾಜ್, हमारा घोड़ा ಖರೀದಿ ಒಳಗೆ ಕೊಡಂಗಿಲ್ಲ ನೋಡ್ರಿ. ಮತ್ತೇಗಾದರೆ ಕೊಡುವೆ? महाराज, हमारा घोड़ा में ऊपर बैठ के 1 राउंड मारने को करार बोलता है. ಏನು ಕಾರವಾನ, ನಿನ್ನ ಕುದುರೆಯನ್ನು ಸವಾರಿ ಮಾಡಿಕೊಂಡು ಬಂದರೆ ನಿನ್ನ ಕುದುರೆಯನ್ನು ನನಗೆ ಕೊಡುವೆಯಾ? ಹೌದು ಮಹಾರಾಜ್. ಆ ಪದ್ಧತಿ ನನಗಲ್ಲ. ನಾವು ಕಾಸು ಕೊಟ್ಟು ನಿನಗೆ ಕುದುರೆಯನ್ನು ವ್ಯಾಪಾರ ಮಾಡಿಕೊಂಡು ಸವಾರಿಯನ್ನು ಮಾಡುವುದು ನಮ್ಮ ಧರ್ಮ. अच्छा महाराज ले
ನಿನ್ನ ಕುದುರೆಯನ್ನು ಕೊಡುವಂತನಾಗು. ले लो महाराज ले लो, बहुत बहुत अच्छा है, ले लो महाराज ले लो। ए छोटा सावकार इधर आओ। ಕಾರವಾದರೆ ಬಂದೇನು, ವಿಚಾರವೇನು? छोटा ಸಾವ್ಕಾರ್, ನಮ್ದು ಗೋಡ ಇದೆಯಲ್ಲ, ನಿಮ್ದು ಕೋಡದಿಂದ ಹೊಡೆದ್ರೆ ಮುಂದಕ್ಕೆ ಹೋಗೋದಿಲ್ಲ ನೋಡ್ರಿ. ಹಾಗಾದರೆ ಮತ್ಯಾರ ಕುರುಡೆಯಿಂದ ಹೊಡೆಯಬೇಕು? छोटा ಸಾವ್ಕಾರ್, ನಮ್ದು ಗೋಡಗೆ ನಮ್ದು ಕೋಡದಿಂದ ಹೋದ್ರೆ ಬಹಳ ವೇಗವಾಗಿ ಹೋಗ್ತದೆ ನೋಡ್ರಿ. ಹಾಗಾದರೆ ನಿಮ್ಮ ಕೊರಡೆಯನ್ನು ಕೊಡಿ. ಲೇಲೋ छोटा ಸಾವ್ಕಾರ್. छोटा ಸಾವ್ಕಾರ್, ಕೋಡ ಕೊಟ್ಟದ್ದು ಜ್ಞಾಪಕ ಇರ್ಲಿ. ನಿಮ್ದು ರಾಜ ಕುದುರೆ ಸವಾರದಿಂದ ಜಲ್ದಿ ಜಲ್ದಿ ಬಂದ್ಬಿಡ್ಲಿ. ಆಗಬಹುದು ರಾಜೇಂದ್ರನೇ. ಅವರ ಕುದುರೆಗೆ ನಮ್ಮ ಕೊರಡೆಯಿಂದ ಹೊಡೆದರೆ ಅದು ವೇಗವಾಗಿ ಹೋಗುವುದಿಲ್ಲವಂತೆ. ಮತ್ಯಾವ ಕೋಡೆಯಿಂದ ಹೊಡೆದರೆ ವೇಗವಾಗುವುದು ಮಂತ್ರಿ? ಪ್ರಭು, ಅವರ ಕುದುರೆಗೆ ಅವರ ಕೊರಡೆಯಿಂದನೇ ಹೊಡೆದರೆ ಅದು ವೇಗವಾಗಿ ಹೋಗುವುದಂತೆ. ಹಾಗಾದ್ರೆ ಆ ಕೊರಡೆ ಎಲ್ಲಿರುವುದು ಮಂತ್ರಿ? ಇದು ನನ್ನಲ್ಲೇ ಇರುವುದು. ಹಾಗಾದ್ರೆ ಕೊಡುವಂತನಾಗು ಮಂತ್ರಿ. ಪ್ರಭು, ತೆಗೆದುಕೊಳ್ಳಿ. ಅಯ್ಯ ಕಾರ್ವಾನನೇ, ಮಹಾರಾಜ್, ನಿನ್ನ ಕುದುರೆಯ ಗುಣಲಕ್ಷಣಗಳನ್ನು ತಿಳಿಸುವೆಯಾ? ಕ್ಯಾ ಮಹಾರಾಜ್, ಮೇರಾ ಗೋಡಾದು ಲಕ್ಷಣ ಕೇಳ್ತದೆ. ಹೌದು. अच्छा महाराज, ऊपर एक मारो जंगल को जाता है, अभी 2 मारो लोकांगी चला जाता है, अभी 3 मारो दुनिया को चला जाता है. हमारा घोड़ा में 3 लक्षण ಇದೆ ಮಹಾರಾಜ್. ಅಯ್ಯ ಕಾರ್ವಾನ, ನಿನ್ನ ಕುದುರೆಯ ಗುಣಲಕ್ಷಣಗಳನ್ನು ನಾನು ತಿಳಿದಂತಾಯಿತು. ನಾನು ಕುದುರೆ ಸವಾರಿಯನ್ನು ಮಾಡಿಕೊಂಡು ಬಂದು ನಿನ್ನ ಕುದುರೆಯ ಹಣವನ್ನು ನೀಡುವೆನು. ನಾನು ಕುದುರೆ ಸವಾರಿಯನ್ನು ಮಾಡಿಕೊಂಡು ಬರೋ ತನಕ ನನ್ನ ಅರಮನೆಯಲ್ಲಿ ಊಟ ಉಪಚಾರಗಳನ್ನು ಮಾಡಿಕೊಂಡು ಸುಖದಿಂದ ಇರು. अच्छा महाराज अच्छा. ಮಂತ್ರಿ ರಾಜೇಂದ್ರ, ನಾನು ಕುದುರೆ ಸವಾರಿಯನ್ನು ಮಾಡಿಕೊಂಡು ಬರುವ ತನಕ ಪಟ್ಟಣದ ಬಗ್ಗೆ ಜಾಗೃತನಾಗಿರುವ ಮಂತ್ರಿ. ಪ್ರಭು, ಈಗ ರಾಹುಕಾಲ, ಕುದುರೆಯನ್ನು ಏರಬೇಡಿ. क्या बोलता रे छोटा सावकार? महाराज, राहु काला भी नहीं, केतु काला भी नहीं, बैठो महाराज बैठो, चलो महाराज चलो. ಇಷ್ಟ ಬಂದ ಕಾಲದಲ್ಲಿ ಕುದುರೆ ಸವಾರಿಯನ್ನು ಮಾಡುವುದು ನಮ್ಮ ಕರ್ತವ್ಯ. ರಾವು ಕಾಲ ಕೇತು ಕಾಲ ನಮ್ಮನ್ನೇನು ಮಾಡಬಲ್ಲದು? ಭ್ರಾಂತಿಯನ್ನು ಬಿಡುವ ಮಂತ್ರಿ. ಪ್ರಭು, ಪಟ್ಟಣದ ಬಗ್ಗೆ ಆಗಬಹುದು. ಜಾಗೃತನಾಗಿರು. ಪ್ರಭು, ಆಗಬಹುದು. ಹಬ್ಬಕ್ಕಾನೆ ಇಂಥ ಸುಡುಗ ನುಡಿಯೊಳಗೆ ನಾ ಹಬ್ಬಕ್ಕಾನೆ ಇಂಥ ಸುಡುಗ ನುಡಿಯೊಳಗೆ ನಾ ಮೀರಿಸಲದರೆ ಆರಿಕೋಪುದು ಮೀರಿಸಲದರೆ ಆರಿಕೋಪುದು ಗಗನ ಮಾದಧಿ ಅಬಬಕಾನೆ ತದುರುಗ ನುಡಿಯೊಳಗೆ ನಾ. ಈ ಕುದುರೆಯನ್ನು ನಾನು ಕುಳಿತು ಸವಾರಿಯನ್ನು ಮಾಡುತ್ತಿದ್ದರೆ ನನ್ನ ಮನಸ್ಸಿಗೆ ಬಹಳ ಆನಂದ ಉಂಟಾಗುತ್ತಿರುವುದು. ಈ ಕೊಡೆಯಿಂದ 2 ಪೆಟ್ಟನ್ನು ನೋಡಿ ಚಲಿಸುವನು. ಹೇ ಹೇ ಆರೀತು ತುರುಗಾವೋ ಸೇರಿತು ಗಗನ ಏನ ಮಾಡಲಿ ನಾನು ಯಾರಿಗೆ ಹೇಳಲಿ? ವಿಧಿಯೇ ವಿಧಿಯೇ ಕಾನನ ದೋಳು ತನ್ನೋ ಮೆಟ್ಟಿಸು ಕುದುರೆ
ಪರಮಾತ್ಮ, ಇದು ಸಾಮಾನ್ಯವಾದ ತುರಗವಲ್ಲ, ಇದು ಮಾಯದ ತುರಗವೇ ಇರಬೇಕು. ಇದು ಏನೇ ಮಾಡಿದ್ರು ಗಗನ ಮಾತ್ರದಲ್ಲಿ ಓಡುತ್ತಿದೆಯಲ್ಲ, ಹೇಗಾದರೂ ಮಾಡಿ ಭೂಮಿಗೆ ಇಳಿಸುವಿರೋ ಪರಮಾತ್ಮ ಶ್ರೀದೇವ. ಪರಮಾತ್ಮ, ಇದು ಸಾಮಾನ್ಯವಾದ ತುರ್ಗವಲ್ಲ, ಮಾಯದ ತುರ್ಗವೇ ಇರಬೇಕು. ಈ ಮಾಯ ದೃಷ್ಟಿಯನ್ನು ಆ ಶನಿ ಮಹಾತ್ಮನೇ ಸೃಷ್ಟಿಸಬಹುದು. ಪರಮಾತ್ಮ, ಏನು ಮಾಡಬೇಕೆಂದಿರುವೆಯೋ ಎಲ್ಲವನ್ನು ಮಾಡು ಪರಮಾತ್ಮ. ಈಗ ನನಗೆ ಹಸುವು ಬಾಯಾರಿಕೆ ಆಗುತ್ತಿರುವುದು, ಕತ್ತಲು ಕವಿದಿದೆ. ಈ ಕಾಡಿನಲ್ಲಿ ಜಲವನ್ನು ಎಲ್ಲಿಕೊಂಡು ಹುಡುಕಿಕೊಂಡು ಹೋಗಲಿ. ನನ್ನ ಪುಣ್ಯ ಈ ಕುದುರೆಯನ್ನು ಇಲ್ಲಿ ವೃಕ್ಷಕ್ಕೆ ಬಂಧಿಸಿ ನಾನು ಎಲ್ಲಿಯಾದರೂ ಜಲವನ್ನು ಹುಡುಕಿಕೊಂಡು ಹೋಗುವೆನು. ಆತ್ಮ ಶ್ರೀದೇವ. ಮದಾಂಧನಾದ ವಿಕ್ರಮನು ನಾನು ಕೊಟ್ಟಂತ ಕುದುರೆಯ ಮೇಲೆ ಸವಾರಿಯನ್ನು ಮಾಡಿ ಈಗ ದೊಡ್ಡ ಕಾಡನ್ನೇ ಸೇರಿರುವನು. ಆ ಕಾಡಿನಲ್ಲಿ ದಾಹ ದಾಹ ಎಂದು ಬಳಲುತ್ತಿರುವನು. ಬಳಲಲಿ ಬಳಲಲಿ ಮದಾಂಧ ಇರಲಿ. ಈಗ ನನ್ನ ಮಾಯಿಂದ ಒಂದು ಸರೋವರವನ್ನು ನಿರ್ಮಿಸಿ ಆ ಸರೋವರಕ್ಕೆ ಜಲಪಾನವನ್ನು ಮಾಡಲು ಕರಗಳನ್ನು ಚಾಚಿದ ಕೂಡಲೇ ಆ ಸರೋವರವನ್ನು ಮಾಯ ಮಾಡುವೆನು. ನಾನು ಕೊಟ್ಟಂತ ಕುದುರೆಯನ್ನು ಮಾಯ ಮಾಡುವೆನು. ಇದೇ ಅಲ್ಲವೇ ನನ್ನ ಸಾಹಸ, ಇದೇ ಅಲ್ಲವೇ ನನ್ನ ಪ್ರತಾಪ. ಜೈ ಕಲಿಮಾರೆ. ನನ್ನ ಪೂರ್ವ ಪುಣ್ಯದ ಫಲದಿಂದ ಅಲ್ಲಿ ಒಂದು ಸರೋವರವು ಕಾಣುತ್ತಿರುವುದು. ಈ ಕುದುರೆಯನ್ನು ಈ ವೃಕ್ಷಕ್ಕೆ ಬಂಧಿಸಿ ಆ ಸರೋವರಕ್ಕೆ ಹೋಗಿ ಜಲಪಾನವನ್ನು ಮಾಡುವೆನು ಪರಮಾತ್ಮ ಶನಿದೇವ. ಪರಮಾತ್ಮ, ಈ ಸರೋವರಕ್ಕೆ ನನ್ನ ಕರಗಳನ್ನಿಟ್ಟಿದ ಕೂಡಲೇ ಈ ಶರೀರವು ಮಾಯವಾಯಿತೆ. ಪರಮಾತ್ಮ, ಇದೆಲ್ಲವೂ ನಿನ್ನ ಲೀಲೆ. ಇಲ್ಲಿ ನೋಡಿದರೆ ಒಂದು ವೃಕ್ಷದಲ್ಲಿ ಹಣ್ಣುಗಳು ಕಾಯುತ್ತಿರುವುದು. ಈ ಹಣ್ಣುಗಳನ್ನಾದರೂ ತಿಂದು ನಾನು ಈ ಬಾಧೆಯನ್ನು ಬೆಳೆಸಿಕೊಳ್ಳುವೆನು. ಪರಮಾತ್ಮ, ಈ ವೃಕ್ಷಕ್ಕೆ ನನ್ನ ಕರಗಳನ್ನಿಟ್ಟಿದ ಕೂಡಲೇ ಈ ಹಣ್ಣುಗಳು, ಈ ಕೊಳದ ನೀರು ಮಾಯವಾಯಿತೆ. ಪರಮಾತ್ಮ, ಇದೆಲ್ಲವೂ ನಿನ್ನ ಲೀಲೆ, ಇದೆಲ್ಲವೂ ನಿನ್ನ ಮಾಯೆ. ಏನು ಮಾಡಬೇಕೆಂದಿರುವೆಯೋ ಎಲ್ಲವನ್ನು ಮಾಡು ಪರಮಾತ್ಮ. ಈ ವೃಕ್ಷಕ್ಕೆ ಬಂಧಿಸಿರುವ ಕುದುರೆಯನ್ನು ಹಿಡಿದುಕೊಂಡು ನಾನು ನನ್ನ ಪಟ್ಟಣಕ್ಕೆ ಹೋಗುವೆನು. ಪರಮಾತ್ಮ, ಈ ವೃಕ್ಷಕ್ಕೆ ಬಂಧಿಸಿರುವ ಕುದುರೆಯೂ ಕಾಣದಾಗಿದೆಯಲ್ಲ, ಇದೆಲ್ಲವೂ ನಿನ್ನ ಛಾಯೆ ಪರಮಾತ್ಮ, ಇದೆಲ್ಲವೂ ನಿನ್ನ ಮಾಯೆ. ಏನು ಮಾಡಬೇಕೆಂದಿರುವೆಯೋ ನೀನು ಮಾಡು ಪರಮಾತ್ಮ. ಕತ್ತರಿಯು ಕವಿದಿದೆ. ಈ ದಂಡಕಾರಣ್ಯದಲ್ಲಿ ಹೇಗೆ ಜೀವಿಸಲಿ? ಮೃಗಗಳು ಬಂದು ನನ್ನ ತಿಂದರೆ ಏನು ಮಾಡುವುದು ಪರಮಾತ್ಮ? ಈ ಕಾಡಿನಲ್ಲಿ ಸೂರ್ಯ ಪರಮಾತ್ಮನು ಅಷ್ಟಾಂಗತನಾಗುತ್ತಿರುವುದನ್ನು ಹಂಗೆ ಎಂದು ಆ ಪರಮಾತ್ಮನನ್ನು ಬೇಡಿಕೊಳ್ಳು. ಸರಿಯೇ ಸರಿಯೇ ಶನಿದೇವಾ. ಅರಮನೆಯಿಂದ ಹಾರಿದ ಹಾಸ್ವ ಒಂದಾರಣ್ಯಕ್ಕೆ ತಂದೋ ಏನ ಮಾಡಲಿ ಯಾರಿಗೆ ಹೇಳಲಿ? ಏನ ಮಾಡಲಿ ಯಾರಿಗೆ ಹೇಳಲಿ?
ಮರದ ಹಂಗೆಳೆ ಕಾಣಲಾಯಿತು. ಮಹಾತ್ಮ ಶ್ರೀಧರ, ಕೊಳದ ನೀರೇ ಮಾಯವಾಯಿತು, ಮರದ ಹಣ್ಣೆ ಮಾಯವಾಯಿತು. ಏನ ಮಾಡಲಿ ಯಾರಿಗೆ ಹೇಳಲಿ? ಏನ ಮಾಡಲಿ ಯಾರಿಗೆ ಹೇಳಲಿ? ಎಸಗಿ ನನ್ನು ಕಾಯಿಸಿದೆ. ಸರಿಯೇ 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 ಮಾತಾ ಮರದ ಎಲೆಯೇ ಆಸೆಯಾಯ್ತು, ಮರದ ಬುಡವೇ ತಲೆದಿಂಬಾಯ್ತು. ಮರದ ಎಲೆಯೇ ಆಸೆಯಾಯ್ತು, ಮರದ ಬುಡವೇ ತಲೆದಿಂಬಾಯ್ತು. ಮಾಡಿದ ಕರ್ಮದ ಫಲವೋ ನಾನು ಮಾಡಿದ ಕರ್ಮದ ಫಲವೋ ಎದಕ್ಕೆ ನನ್ನನ್ನು ಕಾಯಿಸಿದೆ. ಸರಿಯೇ 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 ಪರಮಾತ್ಮ, ಈ ರಾತ್ರಿ ಇಲ್ಲೇ ಕಳೆದು ಸೂರ್ಯ ಪರಮಾತ್ಮನು ಉದಯವಾದ ಮೇಲೆ ನಾನು ಎಲ್ಲಿಯಾದರೂ ಹೋಗುವೆನು. ಪರಮಾತ್ಮ ನನಗೆ ಮಲಗುವೆನು. ಎಲ್ಲ ನಿದ್ದೆ ದಾರಿ ಹೋಗರು ಕಾಡ್ತಿರು. ಅಯ್ಯ ತಾವು ಯಾರು? ಮಹಾತ್ಮರ ಪಾದಕ್ಕೆ ನಮಸ್ಕರಿಸಲು. ಅಯ್ಯ ನಿಮಗೆ ಮಂಗಳವಾಗಲಿ. ತಾವು ಯಾರು? ತಾವ್ಯಾರು ಬುದ್ಧಿ? ನಾನೊಬ್ಬ ನಿರ್ಭಾಗ್ಯನು. ತಾವು ಯಾರು? ನಾವು ಬೇಟೆಯಾಡುವ ವನಪಾಲಕರು ಬುದ್ಧಿ. ಏನು ಬೇಟೆಯಾಡುವ ವನಪಾಲಕರೇ? ಹೌದು ಬುದ್ಧಿ. ನಿಮ್ಮ ರಾಜ್ಯ ಯಾವುದು? ನಿಮ್ಮ ನಮ್ದು ಗುಜರಾತದೇ. ಸಾಮ್ಯೋಜ ನಗರ ಬುದ್ಧಿ. ಏನು ನಿಮ್ಮ ನಗರ ಸಾಮವೇದ ನಗರವೇ? ಹೌದು ಬುದ್ಧಿ. ನಿಮ್ಮ ನಗರಕ್ಕೆ ಮಹಾರಾಜನ ಯಾರು? ಚಂದ್ರಸೇನ ಮಹಾರಾಜರು ಬುದ್ಧಿ. ಚಂದ್ರಸೇನ ಮಹಾರಾಜನು ನಿಮ್ಮ ನಗರಕ್ಕೆ ಮಹಾರಾಜನೇ? ಹೌದು ಬುದ್ಧಿ. ಹಾಗಾದರೆ ಆ ನಿಮ್ಮ ನಗರಕ್ಕೆ ಹೋಗುವ ದಾರಿ ಮಾರ್ಗವನ್ನಾದರೂ ತಿಳಿಸುವಿರಾ? ಇದು ನೋಡಿ ಸ್ವಾಮಿ, ನಮ್ಮ ದೊಣ್ಣೆ ಹೋಗಿ ನೇರಕ್ಕೆ ನಿಮ್ ಕಣ್ಣೋಗ್ಲಿ ಬುದ್ಧಿ. ಅಯ್ಯ ವನಪಾಲಕರೇ, ನಿಮ್ಮಿಂದ ನನ್ನ ದಾರಿ ಮಾರ್ಗವನ್ನು ತಿಳಿದಂತಾಯಿತು. ನಿಮ್ಮ ಬೇಟೆಯು ಅನುಕೂಲವಾಗಿರಲಿ. ನೀವು ಹೋಗಿ ಬನ್ನಿ ವನಪಾಲಕರೇ. ಆಗ್ಲೇ ಬುದ್ಧಿ. ಪರಮಾತ್ಮ, ನಾನು ಎಂಬ ಅಹಂಕಾರದಿಂದ ನಿನ್ನನ್ನು ಜರಿದು ಈ ನನ್ನ ಶರೀರವು ಕಂದು ಕುಂದು ಬಳಲಿ ಬೆಂಡಾಗಿ ಹೋಗಿದೆ. ಪರಮಾತ್ಮ, ನೀನೇ ಅನಾಥ ಬಂಧು ಕರುಣಾಕರ ಸಿಂಧು, ನೀನೇ ಅನಾಥ ಬಲಿಯ ಬಂಧಿಸಿ ಬಲಿಯ ಬಂದೆ, ಬಲಿಯ ಬಂಧಿಸಿ ಬಲಿದನ್ನು ಕುಮಾರನ ಸಲಹಿದೆ.
ಪತಿಗಳೈವರು ಇದ್ದರೆ ಏನು, ಪತಿಗಳೈವರು ಇದ್ದರೆ ಏನು, ಪತಿಯ ಸಮಯಕ್ಕೆ ಹೊರಗಾಗಿಲ್ಲ, ಪತಿಯ ಸಮಯಕ್ಕೆ ಹೊರಗಾಗಿಲ್ಲ, ಮಧುಕರ ನಯನೆ ಮಧುಸೂದನನೇ, ಮಧುಕರ ನಯನೆ ಮಧುಸೂದನನೇ, ನೀನೇ ಅನಾಥ ಕರುಣಾಕರ ಸಿಂಧೋ ನೀನೇ ಮಹಾತ್ಮ. 5 ವರ್ಷ ವಟವುಳ್ಳ ಧ್ರುವಕುಮಾರನನ್ನು ಶ್ರೀಕೃಷ್ಣ ಪರಮಾತ್ಮನು ಅಡವಿಯಲ್ಲಿಟ್ಟು ಸಂತೈಸಿದಂತೆ ಈ ಇವನನ್ನು ಉದ್ಧಾರ ಮಾಡಿ ಕಾಪಾಡಬಾರದೆ ತಂದೆ ಪರಮಾತ್ಮ. ದೇವ, ಇಲ್ಲಿ ಒಂದು ಅಂಗಡಿಯೋ ಮಹಿಳೆಗೆಯೋ ಕಾಣುತ್ತಿರುವುದು, ಇದೇ ಸಾಮವೇದ ನಗರವು. ಈ ಅಂಗಡಿಯ ಜಗಲಿ ಮೇಲೆ ಸ್ವಲ್ಪ ಹೊತ್ತು ಕುಳಿತು ವಿಶ್ರಾಂತಿಯನ್ನು ಪಡೆದು ನಾನು ಆಮೇಲೆ ಎಲ್ಲಿಯಾದರೂ ಹೋಗುವೆನು. ಪುರದ ರಾಜನೋ ತಾನೋ ದುರ್ಗವ ಹೋದ, ಪುರದ ರಾಜನೋ ತಾನೋ ದುರ್ಗವ ಹೋದ, ಸಂಸಾರ ಮರೆತು ಇವರಲ್ಲಿ ಹೋದರು, ದೊರೆತ ಸಂಸಾರ ಮರೆತು ಇವರಲ್ಲಿ ಹೋದರು, ಏನ ಮಾಡಲಿ ನಾನು ಮುಂದ್ಯಾರಿ ಹೇಳಲಿ, ಪುರದ ರಾಜನು ತಾನು ದುರ್ಗವ ನೀರಿ ಹೋದ. ಅಯ್ಯೋ ಪರಮಾತ್ಮ, ಕುದುರೆ ಸವಾರಿಯನ್ನು ಮಾಡಿಕೊಂಡು ಬರುತ್ತೇನೆಂದು ಹೇಳಿ ಹೋದ ನಮ್ಮ ಮಹಾರಾಜರು ಇಷ್ಟು ದಿನಗಳಾದರೂ ಬಾರಲೇ ಇಲ್ಲ. ಏನು ಮಾಡಲಿ? ಇರಲಿ, ಇನ್ನು ಸ್ವಲ್ಪ ಮುಂದೆ ಹೋಗಿ ನೋಡುವೆನು. ಹೋಗೋಣ ಹೋಗೋಣ ಮಂತ್ರಿಗಳಿಗೆ ಹೋಗೋಣ, ಹೋಗೋಣ ಹೋಗೋಣ ಮಂತ್ರಿಗಳಿಗೆ ಹೋಗೋಣ, ಕುದುರೆಯ ಕೇಳಲು ಮಂತ್ರಿಗಳಿಗೆ ಹೋಗೋಣ, ಹೋಗೋಣ ಮಂತ್ರಿಗಳಿಗೆ ಹೋಗೋಣ, ಮಂತ್ರಿಗಳಿಗೆ ಹೋಗೋಣ, ಮಂತ್ರಿಗಳಿಗೆ ಹೋಗೋಣ. ಆಹಾ, ಕೂಳನಾದ ವಿಕ್ರಮನು ನಾನು ಕೊಟ್ಟಂತ ಕುದುರೆಯನ್ನು ಸವಾರಿ ಮಾಡಿಕೊಂಡು ಸಾಮಯೋಗ ನಗರವನ್ನು ಸೇರಿರುವನು. ಇರಲಿ, ನಾನೀಗಲೇ ಆ ಮಂತ್ರಿ ಬಳಿಗೆ ಹೋಗಿ ನಾನು ಕೊಟ್ಟಂತ ಕುದುರೆ ಸಮಾಚಾರವೇನೆಂದು ನಾನು ತಿಳಿದುಕೊಳ್ಳುವೆನು. ಕುದುರೆ ಸವಾರಿಯನ್ನು ಮಾಡಿ ಪರಮಾತ್ಮ, ಕುದುರೆ ಸವಾರಿಯನ್ನು ಮಾಡಿಕೊಂಡು ಬರುತ್ತೇನೆಂದು ಹೇಳಿ ಹೋದ ನಮ್ಮ ಮಹಾರಾಜರು ಕುದುರೆ ಸವಾರಿಯನ್ನು ಮಾಡುವಾಗ ಕುದುರೆಯ ವೇಗವನ್ನು ತಾಳಲಾರದೆ ಯಾವ ಹಡವಿಯಳು ಬಿದ್ದು ಮೃತರಾದರೋ ಕಾಣೆನಲ್ಲ. ಅಯ್ಯೋ ಪರಮಾತ್ಮ,
ಇನ್ನು ಮುಂದೆ ಈ ರಾಜ್ಯಭಾರವನ್ನು ಆಳತಕ್ಕವರು ಯಾರು? ಪ್ರಜೆಗಳ ದುಃಖವನ್ನು ಹೇಗೆ ಸಂತೈಸಲಿ? ಮಹಾರಾಣಿಯವರನ್ನು ಹೇಗೆ ಸಮಾಧಾನ ಪಡಿಸಲಿ? ಅಯ್ಯೋ ಪರಮಾತ್ಮ, ನನ್ನನ್ನು ಎಂತಹ ಕಷ್ಟಕ್ಕೆ ಗುರಿ ಮಾಡಿದ ದೇವ. ಇರಲಿ, ಇನ್ನು ಸ್ವಲ್ಪ ಮುಂದೆ ಹೋಗಿ ನೋಡುವೆನು. ಅರೆ ಅಲ್ಲ, ಅದ್ರದ್ದು ರಾಜ ಕುದುರೆಗೆ ಇಸ್ಕೊಬಿಡ್ತು, ಇದ್ರದ್ರ ಮಂತಿ ಕೊರಡೆಗೆ ಇಸ್ಕೊಬಿಡ್ತು. ಅದು ಎತ್ತೋ ಚಲಗಯ, ಇದು ಎತ್ತೋ ಚಲಗಯ. अबे मैं क्या करना, छोड़ो, सामने जाके थोड़ा देखेंगे. ಅಯ್ಯೋ ಪರಮಾತ್ಮ, ಮುಂದೇನು ಗತಿ? ಅರೆ ಚೋಟಾ ಸಾವ್ಕಾರ್ ಇಲ್ಲೇ ಬರ್ತಿದೆಯಲ್ಲ. ಕ್ಯಾ ಚೋಟಾ ಸಾವ್ಕಾರ್ ಸೋಕದೊಳಗೆ ಮುಳುಗೈತೆ? ನಿಮ್ದು ಸತ್ತೋರಿಗೆ ಹತ್ತಂಗೆ ಹೇಳ್ತದಲ್ಲ. ಕಾರವಾನರೇ, ಕುದುರೆ ಸವಾರಿಗೆ ಹೋದ ನಮ್ಮ ಮಹಾರಾಜರು ಇನ್ನೂ ಸಹ ಬಾರಲಿಲ್ಲವೋ? ನಿಮ್ದು ರಾಜ, ನಿಮ್ಮ ಕುದುರೆಯೂ ಸಹ ಬಾರಲಿಲ್ಲ. ಎಂತ ಮಾತನಾಡಿದೆ ನೋಡು ನಮ್ಮ ಕುದುರೆಯ, ಎಂತ ಮಾತನಾಡಿದೆ ನೋಡು ನಮ್ಮ ಕುದುರೆಯ. ರಾಜರಾಮ ಮಾಡಿಸಿ ಸುಳ್ಳು ಮಾಡಿ ಹೇಳ್ತೀಯ, ರಾಜರಾಮ ಮಾಡಿಸಿ ಸುಳ್ಳು ಮಾಡಿ ಹೇಳ್ತೀಯ. ಎಂತ ಮಾತನಾಡಿದೆ ನೋಡು ನಮ್ಮ ಕುದುರೆಯ, ನೋಡು ನಮ್ಮ ಕುದುರೆಯ, ನೋಡು ನಮ್ಮ ಕುದುರೆಯ. ಸಾವ್ಕಾರ್, ನಿಮ್ದು ರಾಜ ಹೋದ್ರೆ ಹತ್ತ ಕಡೆ ಹೋಗ್ಬಿಡ್ಲಿ, ನಮ್ದು ಗೋಡ ಜಲ್ದಿ ಜಲ್ದಿ ಲೇಖ್ಯಾವ್. ಕಾರವಾನರೇ, ಕೋಪಿಸಬೇಡಿ. ಏತಕಿ ಪರಿ ದುಡುಕುವಿರಿ, ಕೋಪ ಮಾಡದೆ ಕೇಳಿ ನೀವು. ಏತಕಿ ಪರಿ ದುಡುಕುವಿರಿ, ಕೋಪ ಮಾಡದೆ ಕೇಳಿ ನೀವು. ಸಾವ್ಕಾರ್, ನಿಮ್ಮ ಕುದುರೆಯ ಹಣವ ನಾನು, ನಿಮ್ಮ ಕುದುರೆಯ ಹಣವ ನಾನು ಕೊಡುವೆನು ಕೇಳಾರವಾನರೇ, ಕೊಡುವೆನು ಕೇಳಾರವಾನರೇ. ಏತಕಿ ಪರಿ ದುಡುಕುವಿರಿ, ಕೋಪ ಮಾಡದೆ ಕೇಳಿ ನೀವು. ಕಾರವಾನರೇ, ಕೋಪಿಸಬೇಡಿ. ನಿಮ್ಮ ಕುದುರೆಯ ಬೆಲೆಯನ್ನು ತಿಳಿಸಿದರೆ ನಾನು ಕೊಡುವೆನು. ಕ್ಯಾ ಚೋಟ ಸಾವ್ಕಾರ್, ಇದು ಕೋಳಿ ಮಟ್ಟದು ವ್ಯಾಪಾರ, ಇದು ಹೊರಕಲ್ದು ಗೂಡದ್ದು ವ್ಯಾಪಾರ, ಇದು ನಿಂಬೆ ಹಣ್ಣೊಂದು ವ್ಯಾಪಾರ. ಚೋಟ ಸಾವ್ಕಾರ್, ನಿಮ್ದು ಹೆಣ ನಮಗೆ ಬೇಕಿಲ್ಲ, ನಮ್ದು ಗೋಡ ಜಲ್ದಿ ಜಲ್ದಿ ಲೇಖ್ಯಾವ್. ಕಾರವಾನರೇ, ದುಡುಕಿ ಮಾತನಾಡಬೇಡಿ. ನಿಮ್ಮ ಕುದುರೆಯ ಬೆಲೆಯನ್ನು ತಿಳಿಸಿದರೆ ನಾನು ಎಷ್ಟಾದರೂ ಕೊಡುವೆನು. ಎಷ್ಟಾದ್ರೂ ಕೊಡ್ತದೆ? ಹೌದು, ಎಷ್ಟಾದರೂ ಕೊಡುವೆನು. ಚೋಟ ಸಾವ್ಕಾರ್, ನಮ್ ಕುದುರೆಗೆ 1 ಲಕ್ಷ ರೂಪಾಯಿ ಹೋಗ್ತಾ ಇದೆಕೋ. ಏನು? ಆ ಬಡ ಕುದುರೆಗೆ 1 ಲಕ್ಷ ಹಣವಾಗುವುದೇ? ಕ್ಯಾ ಚೋಟ ಸಾವ್ಕಾರ್, ಅದಕ್ಕೆ ಹುಳ್ಳಿ ಮೇವು ಹಾಕಿಲ್ಲ, ನಮ್ದು ಕೆರೆದು ಕಟ್ಟದು ನೀರು ಕುಡಿಸಿಲ್ಲ. ನಿಮ್ಮ ಅಜ್ಜ ಬಂದು ಮಾಲೀಸ್ ಮಾಡ್ತದೆ, ನಿಮ್ದು ಅಜ್ಜಿ ಬಂದು ಅದು ಪಿಕ್ಕಿ ಎತ್ತದೆ. ಚೋಟ ಸಾವ್ಕಾರ್, ನಿಮ್ದು ಹೆಣ ನಮ್ಗೆ ಬೇಕಿಲ್ಲ, ನಮ್ದು ಗೋಡ ಜಲ್ದಿ ಜಲ್ದಿ ಲೇಖ್ಯಾವ್. ಕಾರವಾನರೇ, ಕೋಪಿಸಬೇಡಿ. ಅಯ್ಯೋ ಪರಮಾತ್ಮ, ನಮ್ಮ ಮಹಾರಾಜರು ಇಲ್ಲದ ವೇಳೆಯಲ್ಲಿ ನಮ್ಮ ಅರಮನೆಯ ಭಂಡಾರವನ್ನು ಒಡೆಯುವ ವ್ಯವಸ್ಥೆ ಐತೆ. ಯಾರಲ್ಲಿ ನಮ್ಮ ಅರಮನೆಯ ಭಂಡಾರವನ್ನು ತೆಗೆದು 1 ಲಕ್ಷ ಹಣವನ್ನು ತೆಗೆದುಕೊಂಡು ಬನ್ನಿ.
ಕಾರವಾನರೇ, ನಿಮ್ಮ ಕುದುರೆಯಾಣವು ಸಿದ್ಧವಾಗಿರುವುದು. ಇದೋ ತೆಗೆದುಕೊಳ್ಳಿ. ಚೋಟ ಸಾವ್ಕಾರ್, ಇದರ ಲೆಕ್ಕದೊಳಗೆ ಸರಿ ಇದೆ. ಕಾರವಾನರೇ, ಲೆಕ್ಕದಲ್ಲಿ ಸರಿಯಾಗಿರುವುದು. ಚೋಟ ಸಾವ್ಕಾರ್, ಇದರೊಳಗೆ ಒಂದು ಪೈಸಾ ಕಮ್ಮಿ ಬಂದ್ರು ಮೊದಲನೇ ತುರ್ಕುರು ಜಾತಿ ಪಾಕಿಸ್ತಾನಕ್ಕೆ ಹೋಗಿ ಹಿಂತಿರುಗಿ ಬಂದು ಮಾಕೋತ್ಮಾಲ ಹೊಡಿತದೆ ನೋಡಿ. ಕಾರವಾನರೇ, ಲೆಕ್ಕದಲ್ಲಿ ಸರಿಯಾಗಿರುವುದು. ತೆಗೆದುಕೊಳ್ಳಿರಿ. ಕೊಡಿ, ದೂರ ಚಲಯ. ಆಹಾ, ಕೂಳನಾದ ವಿಕ್ರಮನು ನಾನು ಕೊಟ್ಟಂತ ಕುದುರೆಯನ್ನು ಏರಿ ಸಾವಯೋಗ ನಗರವನ್ನು ಸೇರಿರುವನು. ಇರಲಿ ಇರಲಿ, ಆತನ ಪಾಡು ಮುಂದೇನಾಗುವುದೋ ನಾನು ನೋಡುನು. ಜೈ ಕರಿಮಾಯಿ. ಜಗಜ್ಜನನಿ ಸುಖವಾಗಿ ಕಲ್ಯಾಣಿ ಜಗಜ್ಜನನೇ ಜಗಜ್ಜನನಿ ಸುಖವಾಗಿ ಕಲ್ಯಾಣಿ ಜಗಜ್ಜನನೇ
ಜನನಿ ಜಗದಾಂಬೆಯಾದ ಪಾರ್ವತೀ ದೇವಿ ಈ ದಿನ ವ್ಯಾಪಾರದಲ್ಲಿ ಅಧಿಕ ಲಾಭ ಗಳಿಸುವಂತೆ ವರವನ್ನೂ ಕೊಡುತ್ತಾಯಿ. ಆಹಾ, ನಮ್ಮ ಅಂಗಡಿ ಬೀದಿಯಲ್ಲಿ ತಾಂಡೋಪವಾಗಿ ಜನರು ಬರುತ್ತಿರುವರು. ಬರಲಿ, ನನ್ನ ಮಗನಾದ ಆರತಿಮೂರ್ತಿಯನ್ನು ಕರೆಯಿಸಿ ಅಂಗಡಿ ಬಾಗಿಲನ್ನು ತೆಗಿಸುವೆನು. ಒರೇ ಆದಿ ರೇ ಪೆದ್ಗುಂಡ, ರಾರಾಮರಿ ರಾ. ಎಲ್ಲ ಇತ್ತಪ್ಪ ಈ ದಟ್ಟ ಮುಂಡೆದು. ಅದಿ ಏಮಯ್ಯ ಅದು ಬಸಾಡ್ ಕಾಡಲ್ಲಿ ಕಾಗೆ ಕಾ ಬಡ್ಕತಿಯಲ್ಲ ಏನೇ ಬಂದಿರೋದು ನಿನಗೆ? ಅಯ್ಯೋ ದಡ್ಡ ಮುಂಡದೆ ಇಷ್ಟೊತ್ತವರೆಗೆ ಎಲ್ಲ ಹೋಗಿದೆ. ಎಕ್ಕ ಆಗ್ತಾ ಇದೆ ಕಣೆ ಎಕ್ಕ. ಏನ್ ಲೆಕ್ಕ ಆಗ್ತಾ ಇದು? ಬಾಳೆಹಣ್ಣು ಎಕ್ಕ ಆಗ್ತಾ ಇದೆ ಕಣಯ್ಯ. ಲೆಕ್ಕ ಅಳ್ಳಕ್ಕನೋ ದಡ್ಡ ಮುಂಡದೆ ಲೆಕ್ಕ ಹೂನೆ ಎದೆ ಆಗ್ತಾ ಇದೆ ಕಣಯ್ಯ. ಎಷ್ಟಿದ್ದಾವು? ಇರುವಷ್ಟೇ ಅವೇ ಕಣಯ್ಯ. ಅದಕ್ಕೇನು ಲೆಕ್ಕ ಬುಕ್ಕ ಬೇಡವೇ ಅದೇ? ತೊಟ್ಟಿರುವೆಲ್ಲ ಒಂದ್ ಕಡೆ ಇಟ್ಟಿದ್ದೀನಿ. ತೊಟ್ಟಿದ್ರಲ್ಲ ಗುಳ್ಕ 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 ಅಂತ ನುಂಬಿಡೆ ಕಣಯ್ಯ. ಅಯ್ಯೋ ತಿಂದು ಈ ಬಸೆ ಬಂದ್ಬಿಟ್ಟಾಯ್ತಲ್ಲೋ ಬಸ್ಸೆ. ನಿನಗೆ ಬಂದಿರುವಂಗೆಲ್ಲ ನಂಗೂ ಬರೋದು. ಅಯ್ಯೋ ಅದೇ ಹಲ್ಕಾಯಿ ಕೆಚ್ಚಾಕ್ಬಿಡ್ತೀನಿ ನೋಡು. ತೆಂಗಿನಕಾಯಿ ಕೆಚ್ಚಾಕ್ಬಿಡ್ತೀನಿ ಕಣಯ್ಯ. ಅದೇ ತೆಂಗಿನಕಾಯಿ ಕೆಚ್ಚಾಕ್ಬಿಟ್ರೆ ನಮ್ಗೆ ತುಂಬಾ ಲಾಸ್ ಆಗುತ್ತೆ ಕಣ. ತಲಕಾಯಿ ಕೆಚ್ಚಾಕ್ಬಿಟ್ರೆ ನಮಗೂ ಲಾಸ್ ಆಗೋದಯ್ಯ. ಅದೇ ಆ ಮಾತು ಆಗಿರಲೇ. ನಿನ್ನೆ ಎಲ್ಲ ಮೊನ್ನೆ ನಮ್ಮ ಪೆಟ್ಟಿ ಬೀಗ ತೆಗೆದು ಎಷ್ಟು ಹಣವನ್ನು ತೆಗೆದುಕೊಂಡು ಹೋದ. ನಾನೇನಾದ್ರು ಪೆಟ್ಟಿ ಬೀಗ ಮುಟ್ಟುದ್ರೆ ಲೆಕ್ಕ ಪುಕ್ಕ ಎಲ್ಲ ಕೇಳ್ತೀಯ. ನಿನ್ ಮಗಳು ಮುಟ್ಟುದ್ರೆ ಲೆಕ್ಕನೂ ಇಲ್ಲ ಪುಕ್ಕನೂ ಇಲ್ವಲ್ಲಯ್ಯ. ಅದೇ ಹೆಣ್ಣು ಮಕ್ಕಳಿಗೆ ಕೊಡಬೇಕಾದ ವರದಕ್ಷಿಣೆ ತೀರಿ ಹೋಗುದಿಲ್ವೇನೋ? ನಮ್ಗೆ ಯಾರಯ್ಯ ಕೊಡ್ತಾರೆ? ನಿನಗೂ ಕೊಟ್ಟಿದ್ದೀರಲ್ಲೋ. ಯಾರಯ್ಯ ಕೊಟ್ಟಿದ್ದಾರೆ? ನಿಮ್ಮ ಮತ್ತೆ ಮಾವಂದಿರು ಕೊಟ್ಟಿಲ್ವೇನೋ? ಎಲ್ಲೇ ಐತೆ ಅದು? ಅದು ನಮ್ಮ ಮನೇಲಿ ಇಟ್ಟಿದೀವಿ ಕಣೋ. ಅದೇ ಎಲ್ಲೇ ಐತೆ ಅದು? ಸಿಗುದು ಯಾವಾಗಯ್ಯ ಅದು? ನಾವು ಅವಸಾನ ಹೊಂದ ಕಾಲದಲ್ಲಿ ನಮ್ಮ ಮನೇಲಿರುವ ಪದಾರ್ಥ ಎಲ್ಲ ನಿನಗೆ ಅದೇ. ಅವಸಾನ ಅಂದ್ರೆ ಏನಯ್ಯ ಅದು? ನಾವು ಮರಣ ಹೊಂದ ಕಾಲದಲ್ಲಿ ನಮ್ಮ ಮನೇಲಿರೋ ಪದಾರ್ಥವೆಲ್ಲವೂ ನಿನಗೆ ಅಲ್ವೇ ಅದೇ. ನೀನ್ ಯಾವಾಗ ಸತ್ತೋಗುದು? ಅಯ್ಯೋ ದಡ್ಡ ಮುಂಡೆದ ಸಾಯಿದ್ಯಾ ಆವರಿಸ್ತಾ ಇದೆಯಲ್ಲೋ. ಅದೇ ಆ ಮಾತು ಆಗಿರಲೇ. ನಮ್ಮ ಬಟ್ಟಿಗೆ ಬೇಗ ತೆಗೆದು ಇಷ್ಟು ಹಣವನ್ನು ತೆಗೆದುಕೊಂಡು ಹೋದ. ಅಯ್ಯ 199 ರೂಪಾಯಿ ತಗೊಂಡು ಹೋದೆ ಕಣಯ್ಯ. ತೆಗೆದುಕೊಂಡು ಏನೋ ಮಾಡಿದೆ ಅದೇ. ಒಂದ್ ವ್ಯಾಪಾರ ಮಾಡ್ದೆ ಕಣಯ್ಯ. ಏನು ವ್ಯಾಪಾರ ಮಾಡ್ದೋ ಅದೇ? ಅದೇ ಕಣೆ ಒಂದ್ ವ್ಯಾಪಾರ ಮಾಡ್ದೆ ಕಣಯ್ಯ. ಏನು ವ್ಯಾಪಾರ ಮಾಡ್ದೋ? ಅದೇ ಕಣಯ್ಯ ನಿನ್ ಉದ್ದ ನಿನ್ ದಪ್ಪ ಕಣಯ್ಯ. ಅಯ್ಯೋ ದಡ್ಡ ಮುಂಡೆದೆ ನನ್ನುದ್ದ ನಂದಪ್ಪ. ಏನು ಈರುಳ್ಳಿ ಮೂಟೆ ಏನೋ ಹೊಳ್ತೋಯ್ತದೆ ಕಣಯ್ಯ. ಇನ್ನೇನು ವ್ಯಾಪಾರ ಮಾಡ್ದೋ ಅದೇ? ಅದೇ ಕಣಯ್ಯ ನಿನ್ ಉದ್ದ ನಿನ್ ದಪ್ಪ ಕಣಯ್ಯ. ಅಯ್ಯೋ ದಡ್ಡ ಮುಂಡೆದ್ಗೆ ಏನೂ ಬದಲ್ವೇ? ಮೆಣಸಿಕಾಯಿ ಮೂಟೆ ಏನೋ ಹಾಕ್ಸಿ ಘಾಟು ಕಣಯ್ಯ. ಅಯ್ಯೋ ದಡ್ಡ ಮುಂಡೆದ ಇನ್ನೇನು ವ್ಯಾಪಾರ ಮಾಡ್ದಪ್ಪ? ಅದೇ ಕಣಯ್ಯ ನಿನ್ ಉದ್ದ ನಿನ್ ದಪ್ಪ ಕಣಯ್ಯ. ಏನು ಉಪ್ಪಿನ ಮೂಟೆ ಏನೋ? ಹೂ ಕಣಯ್ಯ ಹೂನೆ ಅದೇ ಕಣಯ್ಯ. ಈಗ ವ್ಯಾಪಾರ ಮಾಡಿದೆ ಅದೇ. ಗಟ್ಟುಗೋಗ್ಬಿಟ್ಟು ಉಪ್ಪೆಲ್ಲ ಅಳಿಸ್ತೆ ಕಣಯ್ಯ. ರೂಪಾಯಿಗೊಂದು ಮುಟೆ ಅಂತ ಅಳಿಸ್ತೆ ಕಣಯ್ಯ. ಬೇಷ್ ಅದೇ ಒಳ್ಳೆ ಕೆಲಸನೇ ಮಾಡಿದೆ ಕಣ. ಈ ಆದಿ ಮೂರ್ತಿ ಒಳ್ಳೆ ಕೆಲಸ ಮಾಡ್ತಾರೆ ಹೊರತು ಕೆಟ್ಟ ಕೆಲಸ ಮಾಡೋದಿಲ್ಲ ಕಣಯ್ಯ. ಅನಂತರ ಏನೋ ಮಾಡಿದೆ ಅದೇ? ಅಯ್ಯೋ ರೂಪಾಯಿಗೊಂದು ಮೂಟೆ. ರೂಪಾಯಿಗೊಂದು ಮುಟೆ ಅಂತ ಉಪ್ಪೆಲ್ಲ ಅಳಿಸ್ತು ಬಿಡೆ ಕಣಯ್ಯ. ಏಷ್ ಅದೇ ಕಣಯ್ಯ ಸಕ್ಕು ಬುಕ್ಕು ಅಂತ ಐಲು ಕಣಯ್ಯ ಐಲು ಕಣಯ್ಯ. ದಡ್ಡ ಮುಂಡೆದೆ ಏನೇ ಅದು? ರೈಲಲ್ಲ ಅದು ಕಣೋ. ಏನೇ ಅದು? ರೈಲು. ಓ ನೀ ಆ ಬಡ್ಡಿ ಮಗನ್ ಕೈ ಹೊಡೆದ ಕಣಯ್ಯ. ನೀರು ಸಿಕ್ಕಿಲ್ಲ ಕಣಯ್ಯ. ಅಲ್ಲ ದಡ್ಡ ಮುಂಡೆದೆ ರೈಲು ಕೈ ಹೊಡೆದ್ರೆ ನಿಲ್ಲಿಸ್ತದೇನೋ ಅದು? ನಮ್ಮೂರ್ ಗೇಟಾಗ ಭಯ ಬಸ್ ಕೈ ಹೊಡೆದು ಎಲ್ಲಾ ಬಸ್ ನಿಲ್ಲಿಸ್ತವೆ ಕಣಯ್ಯ. ಇದು ರಾಜ್ಯ ಸರ್ಕಾರದ್ದು ಕಣೋ, ಅದು ಕೇಂದ್ರ ಸರ್ಕಾರದ್ದು. ಊನಯ್ಯ ಮತ್ತೇನೋ ಮಾಡಿದೆ ಅದೇ? ತಲೆ ಕುಟ್ಟುತ್ತೆ ಒಂದು ಪಿಲಾನ್ ಹುಡುಕ್ತೆ ಕಣಯ್ಯ. ಏ ದಡ್ಡ ಮುಂಡೆದೆ ಪಿಳಿಯಾನಿ ಎಲ್ಲ ಕಣೋ, ಪ್ಲಾನ್ ಹುಡುಕ್ತೆ. ಏನ್ ಪ್ಲಾನ್ ಹುಡುಕ್ತೆ? ದೂರದಲ್ಲಿ ಒಂಟೆ ತಿಂಗಾಡಿ ಹೋಯ್ತಾ ಇತ್ತು ಕಣಯ್ಯ. ಕರ್ಕ ಬಂದುತ್ತೆ ಬಾಡಿಗೆ ಮಾತಾಡುತ್ತೆ. ವ್ಯಾಪಾರ ಮಾಡ್ದೆ ಕಣಯ್ಯ. ಹೇಗೋ ವ್ಯಾಪಾರ ಮಾಡಿದೆ ಅದೇ? ಮೂಟೆಗೆಲ್ಲ ಬರೀ 5 ರೂಪಾಯಿ ಕಣಯ್ಯ. ಬೇಷ್ ಅದೇ ಒಳ್ಳೆ ಕೆಲಸ ಮಾಡಿದೆ ಕಣ. ಅನಂತರ ಏನೋ ಮಾಡಿದೆ?
ಈ ಯಾವ್ದೇ ಮೂರ್ತಿ ಒಳ್ಳೆ ಕೆಲಸ ಮಾಡ್ತಾ ಹೊರತು ಕೆಟ್ಟ ಕೆಲಸ ಮಾಡೋದಿಲ್ಲ ಕಣಯ್ಯ. ಅನಂತರ ಏನೋ ಮಾಡ್ದೆ? ಮೂಟೆ ಎಲ್ಲ ಗಾಡಿಗೆ ತುಂಬಿಟ್ಟು ಮೀನ್ ನೋಡ ಹೋಯ್ತದೆ ಕಣೆ. ಮೀನ್ ನೋಡಲ್ಲ. ಅಯ್ಯೋ 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 ದಡ್ಡ ಮುಂಡೆದೆ, ಅದು ಮೀನ್ ರೋಡ್ ಅಲ್ಲ, ಮೇನ್ ರೋಡು. ಊನೆಯ ಹೂ ಕಣೆ, ಊನೆಯ ಊನೆಯ. ಅನಂತರ ಏನೋ ಮಾಡ್ದೆ? ಅದೇ ಕಣಯ್ಯ. ಅನಂತರ ಏನೋ ಮಾಡ್ದೆ? ಉಪ್ಪೆಲ್ಲ ಅಳಿಸ್ಬಿಟ್ಟು ವ್ಯಾಪಾರ ಮಾಡ್ದೆ ಕಣಯ್ಯ. ವ್ಯಾಪಾರ ಮಾಡ್ದೆ. ನಾನು ನೀವು ಸ್ನಾನ ಮಾಡೋದಲ್ಲಯ್ಯ. ಒಳೆ ಒಳೆ ಹತ್ರ ಹೋದೆ ಕಣಯ್ಯ. ಕಾವೇರಿ ಹೊಳೆ ಏನೋ? ಊನೆಯ ಊನೆಯ ಅದೇ ಕಣಯ್ಯ. ಅಲ್ಲಿ ನಿನ್ನಂತ ಒಬ್ಬ ದಡ್ಡ ಕೂತಿದೆ ಕಣಯ್ಯ. ಏ ದಡ್ಡ ಮುಂಡೆದೆ, ದಡ್ಡ ಯಜಮಾನ ಅಲ್ಲ ಹಬ್ಬ ಕಣೋ, ದೊಡ್ಡ ಯಜಮಾನಪ್ಪ. ಹೂ ಕಣಯ್ಯ, ಹೂ ಕಣಯ್ಯ, ಅವನೇ ಕಣಯ್ಯ. ಏನ್ ಹೇಳದ್ನ? ಅವನ್ ಹೇಳ್ದ ಕಣಯ್ಯ. ಅಯ್ಯ ಅಯ್ಯ ಯಜಮಾನಪ್ಪ, ಈ ಒಳ್ಳೆ ನೀರು ಎಲ್ಗೋಯ್ತದೆ ಅಂತ ಕೇಳ್ದೆ ಕಣಯ್ಯ. ಅದ್ಕೇನ್ ಹೇಳದ್ನ? ಅವನು ಸೀದಾ ನಿಮ್ಮ ಅಮ್ಮ ಹೇಳ್ದ ಕಣಯ್ಯ. ಅಲ್ಲ ಕಣೋ ದಡ್ಡ ಮುಂಡೆದೆ, ಆ ಒಳೆ ನೀರು ನಮ್ಮ ಮನೆಗೆ ಬಂದ್ರೆ ನಮ್ಮ ಮನೆ ಉಳಿತದೇನೋ ಹಂಗಂತ ದೊಡ್ಡ ಯಜಮಾನಪ್ಪ ಹೇಳ್ದ ಕಣಯ್ಯ. ಅನಂತರ ಏನೋ ಮಾಡ್ದ? ಹೋದೆ ಕಣಯ್ಯ. ನಮ್ಮ ಅಂಗಡಿ ತಾವ ಅಯ್ಯ ಇರ್ತಾನ ಮುಟ್ಟು ಉಪ್ಪು ಮುಡೆ ತುಂಬಿಡೆ ಕಣಯ್ಯ. ಗಾಡಿ ತುಂಬಿಟ್ಟು ಗಾಡಿ ಪುಕ್ಕ ಬರ್ರಂತ ತಿರ್ಗಿಸ್ಬಿಟ್ಟು ಒಳಗಡೆ ತಿರ್ಗಿಸ್ಬಿಡೆ ಕಣಯ್ಯ. ಯಾವ ಕಡೆ ತಿರುಗಿಸ್ತು? ಒಳಗಡೆ ತಿರ್ಗಿಸ್ಬಿಡೆ ಕಣಯ್ಯ. ಅನಂತರ ಏನ್ ಮಾಡ್ದ? ಒಳೆ ಹತ್ರ ಹೋಗ್ಬಿಟ್ಟೆ ಮೂಟೆನ ಒಂದೊಂದಾಗೆ ದಡಾಮ್ ದಡಾಮ್ ಅಂತ ಎತ್ಬಿಡೆ ಕಣಯ್ಯ. ಯಾವ ಕಡೆಗೆ ಎಸ್ಬಿಟ್ಟೆ? ಒಳೆ ಕಡೆ ಎತ್ಬಿಡೆ ಕಣಯ್ಯ. ದಡ್ಡ ಮುಂಡೆದೆ, ನಾ ಸಂಪಾದನೆ ಮಾಡಿದ್ರೆ ಹೀಗೆ ಮಾಡ್ಬಿಟ್ಟಲ್ಲೂ ಒಳಗೆ ಹೋದ ಉಪ್ಪು ಚೀಲ ಮತ್ತೆ ಬರ್ತದೇನೋ? ಹೋದ್ರೈತದ ಬುಡಯ್ಯ, ಚೀಲ ಅನ್ನೋದು ಬರ್ತದೆ ಬುಡಯ್ಯ. ಅಯ್ಯೋ ದಡ್ಡ ಮುಂಡೆದೆ, ಉಪ್ಪು ಚೀಲ ಎಲ್ಲ ಒಂಟು ಹೋಯ್ತಲ್ಲೋ, ಎಲ್ಲೋ ಬರ್ತದೆ. ಉಪ್ಪು ಹೋದ್ರೈತದ ಭಯ, ವ್ಯಾಪಾರ ಮಾಡೋ ಭಯ. ನಮ್ಮ ಅಂಗಡಿ 5 ಪಾವು ಸೇರ್ ಐತಲ್ಲಯ್ಯ, ಅಂಟ್ ಕುಟ್ಬಿಟ್ಟು 3 ಪಾವು ತಂದು ನಿಲ್ಸ್ಬಿಟ್ಟು ವ್ಯಾಪಾರ ಮಾಡೋ ಬುಡಯ್ಯ. ಅಲ್ಲ ಕಣೋ ದಡ್ಡ ಮುಂಡೆದೆ, ಪೊಲೀಸ್ ತೊಂದ್ಕೊಂಡ್ರೆ ನಮ್ಮ ಬಿಡ್ತಾರೇನೋ? ಮುಂದು ಬಾತ್ ಹಾಕೋದು ಹಿಂದೂ ಬಾತ್ ಎತ್ತೋದು ವ್ಯಾಪಾರ ಮಾಡೋ ಬುಡಯ್ಯ. ಅನಂತರ ಆ ಮಾತು ಆಗಿರಲಿ, ಅದೇ ಗಣಸ್ತುತಿಯನ್ನು ಮಾಡಿ ಅಂಗಡಿ ಬಾಗಿಲನ್ನು ತೆಗಿಯಪ್ಪ. ಏನ್ ಗಣೇಶ ತಿಥಿ ಏ ಮಾಡ್ಬೇಕು? ಗಣೇಶ ಸ್ತುತಿ ಅಲ್ಲ ಕಣೋ, ಗಣಸ್ತುತಿ. ಆಯ್ತು ಹೇಳ್ಕೊಳಯ್ಯ, ಮಾಡ್ತೇನೆ. ಸ್ವತ್ವಂ ವರದರಂ ವಿಷ್ಣುಂ ಸ್ವಸಿವರ್ಣಂ ನಿಲ್ಸಯ್ಯ ನಿಲ್ಸಯ್ಯ. ಇಷ್ಟೆಷ್ಟು ಉದ್ದ ಹೇಳ್ಕೊಳೋದು, ಇಷ್ಟೆಷ್ಟು ಉದ್ದ ಹೇಳ್ತೀಯಲ್ಲಯ್ಯ. ಅಯ್ಯೋ ದಡ್ಡ ಮುಂಡೆದೆ, ದೇವರ ನಾಮವನ್ನು ಅದೇ ರೀತಿ ಹೇಳ್ಬೇಕಣ. ಆಯ್ತು ಹೇಳ್ಕೊಳಯ್ಯ. ನಾನು ಹೇಳಿದಾಗ ಹೇಳ್ಬೇಕು. ಹೇಳ್ಕೊಳಯ್ಯ. ಸ್ವತ್ವಂ ವರದರಂ ವಿಷ್ಣುಂ ಸ್ವಸಿವರ್ಣಂ ಸ್ವಚಿತ್ರಂ ಪ್ರಸನ್ನವರನಂ ಛಾಯೆ ಸರ್ವವಿದ್ಯೋಪಸಾಧ್ಯ. ಎಲ್ಲಾರ ಜೀವಿಯಸ ಮಲದ ಮುನ್ನುಮುಟ್ಟಲು ಭಯ ಮನಿಕಂದೆ ಕಣ. ಹೇಳ್ಕೊಡಯ್ಯ ಹೇಳ್ತೀನಿ. ನೀವು ಉದ್ದುತ್ ಕೇಳ್ದಾರಯ್ಯ, ನಾವು ಉದ್ದಕ್ಕೂ ಮನಿಕ ಬಿಡ ಕಣಯ್ಯ. ದೇವರ ನಾಮವನ್ನು ಅದೇ ರೀತಿ ಹೇಳ್ಬೇಕನೋ. ಅದೇ ಆಯ್ತು ಕಣಯ್ಯ, ಹೇಳ್ತೀನಿ ಕಣಯ್ಯ. ಅದೇ ಗಣಸ್ತುತಿಯನ್ನು ಮಾಡಿ ಅಂಗಡಿ ಬಾಗಿಲನ್ನು ತೆಗಿಯಪ್ಪ. ಆಯ್ತು ಕಣೆ, ತೆಗಿತೀನಿ ಕಣಯ್ಯ. ಗಂಧಗಡೆಸ್ಕಲ್ಲ ತಗದೆ ಕಣಯ್ಯ. ವ್ಯಾಪಾರ ಮಾಡಪ್ಪ. ಬಂದ್ರಪ್ಪ ಬನ್ನಿ, ಬಂದ್ರಕ್ಕ ಬನ್ನಿ, ಬಂದ್ರಯ್ಯ ಬಂದ್ರೆ. ಎಲ್ಲಾ ತೀರ್ಪಂಡಿ ಕಣಯ್ಯ. ಅಂದ್ರೇನೋ? ಧೂಳು ಲೇದಯ್ಯ ಲೇದು ಧೂಳು ಲೇದು. ಅದೇ ಆ ಮಾತವಾಗಿರಲೇ, ನಮ್ಮ ಅಂಗಡಿ ಹೊರಬಾಜಿನಲ್ಲಿ ಯಾರು ಕುಳಿತಿರ್ಬೋದೇ ನೋಡ. ನೋಡ್ತೀನಿ ಕಣಯ್ಯ, ನೋಡ್ತೀನಿ. ಅಯ್ಯ ಅಯ್ಯ ಅಯ್ಯ, ಯಾರು ದೊಡ್ಡ ಪೇಟ ಕೂತವ್ರ ಕಣಯ್ಯ, ಅಲ್ಲಿ ಕೂತವ್ರೆ. ಕೂಗ್ಲೇನೆಯ? ಅದೇ ಅವರಲ್ಲಿ ಏನು ಕೂಗಬೇಡ. ನೀನು ಅರಮನೆಗೆ ಹೊರಡುವಂತನಾಗಪ್ಪ. ಅಯ್ಯ ಬಾದಾಮಿ ಕಡೆ ಇದು 4 ಕಾಣಿ ಐತೆ. ಈ 4 ಕಾಣಿ ಕೊಟ್ಬಿಡೆ, ಚಾಕುರ್ ಕೊಟ್ಟೈತಿ ಕಣಯ್ಯ. ಹೋಗೋ ತೆಡ್ಬಿಟ್ಟಿದೆ, 199 ಹಾಳು ಮಾಡಿದೆ, ತಿರ್ಗಾ ಬಂದಿದೆ ಕಾಸು. ಹೋಗ್
ಮಹಾತ್ಮರೇ, ಮಹಾತ್ಮರೇ, ಶೆಟ್ಟರೇ, ತಾವು ಯಾರು? ತಮ್ಮ ದೇಶ ಯಾವುದು? ಶೆಟ್ಟರೇ, ನಾನೊಬ್ಬ ನಿರ್ಭಾಗ್ಯನು. ನನ್ನ ದೇಶ ಗುಜರಾತ್ ದೇಶವು. ನಾನು ಕ್ಷತ್ರಿಯ ಕುಲದವನು. ಏನು? ನೀವು ಕುಚಲ ದೇಶದವರೇ? ನೀವು ಕ್ಷತ್ರಿಯ ಕುಲದವರೇ? ಹೌದು ಶೆಟ್ಟರೇ. ಇಲ್ಲಿಗೆ ಬರಲು ಕಾರಣವೇನು? ನನಗೆ ಗ್ರಹಗತಿಗಳ ಅನುಕೂಲ ಇಲ್ಲದೆ ಕಾರಣ ನಿನ್ನ ಈ ಪಟ್ಟಣಕ್ಕೆ ಬಂದನು ಶೆಟ್ಟರೇ. ಹಾಗಾದರೆ ಈ ದಿನ ನಮ್ಮ ಮನೆಯಲ್ಲೇ ಇದ್ದು ಸ್ನಾನ ಭೋಜನವನ್ನು ಮಾಡಿ ಮುಂದೆ ಪ್ರಯಾಣ ಮಾಡಬಹುದಲ್ಲವೇ? ಆಗಬಹುದು ಶೆಟ್ಟರೇ, ಆಗಬಹುದು. ಇದೇ ಮಾರ್ಗದಲ್ಲಿ ಹೋದರೆ ನಮ್ಮ ಅರಮನೆ ಇದೆ, ನೀವು ಹೊರಡುವಂತರಾಗಿ. ಆಗಬಹುದು ಶೆಟ್ಟರೇ. ಆಹಾ, ಈತನನ್ನು ನೋಡಿದರೆ ಪುಣ್ಯ ಪುರುಷನಂತೆ ಕಾಣುತ್ತಿರುವುದು. ಯಾವುದೋ ಗ್ರಹ ಕಾಟಕ್ಕೆ ಸಿಕ್ಕಿ ಬಳಲುತ್ತಿರುವುದು. ಇರಲಿ, ನನ್ನ ಮಗಳಾದ ಆಲೋಲಿಕೆಯನ್ನು ಕರೆಯಿಸಿ ಆಲೋಚಿಸಿ ನೋಡುವೆನು. ಅಮ್ಮ, ಬಿಡ ಬಿಡ, ಏ ಮರಿ, ನೋಡಲು ಅದೆಷ್ಟೊಂದು ಸುಂದರವಾಗಿದೆಯಲ್ಲ. ಇಲ್ಲಿ ಹಾಡುತ್ತಾ ಹಾಡುತ್ತಾ ಸಮಯ ಕಳೆದದ್ದೇ ಗೊತ್ತಾಗಲಿಲ್ಲ. ಅದು ಅಪ್ಪಾಜಿಯವರು ಇತ್ತಲೇ ಬರುತ್ತಿರುವರು. ಅಮ್ಮ, ಅಪ್ಪಾಜಿಯವರಿಗೆ ನಮಸ್ಕರಿಸುವೆನು. ಅಮ್ಮ, ನನಗೆ ಮಂಗಳವಾಗಿದೆ. ಅಪ್ಪಾಜಿ, ನನ್ನನ್ನು ಇಲ್ಲಿಗೆ ಕರೆಸಿದ ಕಾರಣವಾದರೂ ಏನು ತಂದೆ? ಅಮ್ಮ, ತಿಳಿಸುವೆನು, ಕೇಳು. ಚಂದಿರಾಂದೊಲೆ ಕೇಳು ಕೇಳುವೆ ಅನುರಾಗ ಪರಿಯ ಚಂದಿರಾಂದೊಲೆ ಕೇಳು ಕೇಳುವೆ ಅನುರಾಗ ಪರಿಯ. ಅಪ್ಪಾಜಿ, ವರನು
ಸುಂದರ ಪುರುಷನು ಬಂದಿರುವನು. ಅವನ ರೂಪಿಗೂ ನಿನ್ನ ಲಾವಣ್ಯಕ್ಕೂ ನನ್ನ ಭಾಗ್ಯಕ್ಕೂ ಇಲ್ಲ ಕಂದ. ಹಾಗಲ್ಲ ಅಪ್ಪಾಜಿ, ಅವನು ಅಂಥ ರೂಪವಂತ ಗುಣವಂತ ಹೇಳುವಿರಲ್ಲ, ಅವನ ಗುಣಾವಗುಣಗಳು ನಿಮಗಾದರೂ ಹೇಗೆ ತಿಳಿದೀತು? ಅಮ್ಮ, ಆ ಮಹಾತ್ಮರು ಬಂದು ನಮ್ಮ ಅಂಗಡಿಯ ಜಿಗಲಿ ಮೇಲೆ ಕುಳಿತಿದ ಮಾತ್ರದಿಂದ ನಾವು ಇಲ್ಲಿಂದ ಬಚ್ಚಿಟ್ಟಿದ್ದ ಸರಕೆಲ್ಲವೂ ವ್ಯಾಪಾರವಾಯಿತಮ್ಮ, ಅಧಿಕ ಲಾಭ ಗಳಿಸಿತಮ್ಮ. ಹಾಗೆ ಆಗಲಿ. ನೀನು ಆತನನ್ನು ಲಗ್ನವಾದರೆ ನಾವು ಮತ್ತಷ್ಟು ಶ್ರೀಮಂತರಾಗಬಹುದು. ಹಾಗೆ ಆಗಲಿ ಅಪ್ಪಾಜಿ, ನಿಮ್ಮ ಮಾತಿನಂತೆ ನಾನು ನಡೆದುಕೊಳ್ಳುತ್ತೇನೆ. ಆದರೆ ಆ ಮಹಾಪುರುಷನನ್ನು ಈ ದಿನ ನನ್ನ ಚಿತ್ರಮಂದಿರಕ್ಕೆ ಕಳಿಸಿಕೊಡಿ. ನಾನು ಆತನ ಗುಣಾವಗುಣಗಳನ್ನು ವಿಚಾರಿಸಿ ಆ ನಂತರ ನಿಮಗೆ ಒಪ್ಪಿಗೆಯನ್ನು ನೀಡುತ್ತೇನೆ. ಆಗಬಹುದು. ಸರಿ, ನಾನಿನ್ನು ಹೋಗಿ ಬರ್ತೇನೆ. ನೀನು ಸಕಲಾಭರಣ ಭೂಷಿತಳಾಗಿ ಚಿತ್ರದಾರನ ಮನೆಯಲ್ಲಿ ಮುತ್ತಿನಾರವನ್ನು ನಿನ್ನ ಕೊರಳಿಗೆ ಧರಿಸಿಕೊಂಡು ನೀನು ಅರಮನೆಗೆ ನೀನು ಹೊರಡುವಂತಳಾಗಮ್ಮ. ಹಾಗೆ ಆ ಮಹಾತ್ಮರನ್ನೂ ನಾನು ಅಲ್ಲಿಗೆ ಕಳಿಸಿಕೊಡುವೆನು. ನಾನಿನ್ನು ಹೋಗಿ ಬರುತ್ತೇನೆ ಅಪ್ಪಾಜಿ. ಆಗಬಹುದು. ಮಹಾತ್ಮರೇ, ಮಹಾತ್ಮರೇ, ಬರ್ತಾ ಇದ್ದಾರೆ ಶೆಟ್ಟರೇ. ಮಹಾತ್ಮರೇ, ಈ ದಿನ ಸ್ನಾನ ಭೋಜನ ಎಲ್ಲವಾಯಿತೆ? ನಿಮ್ಮ ಅನುಗ್ರಹದಿಂದ ಸ್ನಾನ ಭೋಜನಾದಿಗಳಲ್ಲೂ ನಡೆಯಿತು ಶೆಟ್ಟರೇ. ಹಾಗಾದರೆ ವಿಶ್ರಾಂತಿಯನ್ನು ಪಡೆಯಲು ನಮ್ಮ ಚಿತ್ರದ ಅರಮನೆಗೆ ಹೊರಡುವಂತರಾಗಿ. ಎಲ್ಲಿರುವುದು ನಿಮ್ಮ ಚಿತ್ರದ ಅರಮನೆ? ಹೀಗೆ ಹೋಗಿ. ಆಗಬಹುದು ಶೆಟ್ಟರೇ. ಸಕಲ ಆಭರಣ ಭೂಷಿತಳಾಗಿ ಆ ಮಹಾತ್ಮನನ್ನು ಇಂದೇ ನೋಡಲು ಹೋಗುವೆನು. ಈ ಅರಮನೆಯನ್ನು ನೋಡಿದರೆ ದೇವೇಂದ್ರನ ಅರಮನೆಗಿಂತಲೂ ಮಿಗಿಲಾಗಿ ಕಾಣುವುದು ಮನೆಯೇ. ಇದು ನನಗೆ ಲಭಿಸುವುದುಂಟೆ, ಇದು ನನಗೆ ಲಭಿಸುವುದುಂಟೆ, ಇದರಿಂದ ಮುಂದ್ಯಾವ ಕಷ್ಟವು ಕಾಣೆನ ಕಟಕಟ. ಏನು ಈ ಅರಮನೆಯು ದೇವೇಂದ್ರನ ಅರಮನೆಗಿಂತಲೂ ಮಿಗಿಲಾಗಿ ಕಾಣುತ್ತಿರುವುದು. ರಾಜಾಧಿರಾಜನಾದ ನಾನು ಈ ಅರಮನೆಯನ್ನು ಕಟ್ಟಲಾಗಲಿಲ್ಲ. ಈ ನಂದೈ ಶೆಟ್ಟರು ಎಷ್ಟು ಧನಿಕನಾಗಿರಬಹುದು. ಆಗಲಿ, ನಿದ್ರಬಾದಿಯೂ ಬರುತ್ತಿರುವುದು. ನಾನಿನ್ನು ಮಲಗುವೆನು. ಹಾ ಪರಮಾತ್ಮ, ಈ ಮಂಚಕ್ಕೆ ನನ್ನ ಕರಗಳನ್ನಿಟ್ಟಿದ ಕೂಡಲೇ ನನ್ನ ಶರೀರವು ಗಡಗಡನೆ ನಡುಗುತ್ತಿದೆಯಲ್ಲ. ಪರಮಾತ್ಮ, ಶನಿದೇವ, ಇದೆಲ್ಲವೂ ನಿನ್ನ ಮಾಯೆ, ಇದೆಲ್ಲವೂ ನಿನ್ನ ಲೀಲೆ. ನಿನ್ನ ಇಚ್ಛೆ ಇದ್ದಂತಾಗಲಿ ಪರಮಾತ್ಮ, ನಾನಿನ್ನು ಮಲಗುವೆನು.
ಏನು ಲಾವಣ್ಯ! ಆಹ್, ಕೋಟಿ ಸೂರ್ಯ ಪ್ರಕಾಶನಂತೆ ಇವನ ಮುಖಕಮಲವು ಈ ರೀತಿ ಹೊಳೆಯುತ್ತಿರುವುದಲ್ಲ. ಇಂಥ ಮಹಾಪುರುಷನನ್ನು ಕೈ ಹಿಡಿದು ಹೋದರೆ ನಾನು ಹೆಣ್ಣಾಗಿ ಹುಟ್ಟಿಯಾದರೂ ಏನು ಪ್ರಯೋಜನ? ಮಹಾತ್ಮರೇ, ಸ್ವಾಮಿ, ಇದು ನಾನು ಬಂದಿದ್ದೇನೆ. ಆಹಾ, ನಾನು ಬರುವುದನ್ನು ಕಂಡು ನಿದ್ರೆ ಮಾಡುವಂತೆ ನಡೆಸುತ್ತಾ ಇದ್ದಾರಂತ ಕಾಣುತ್ತೆ. ಇರಲಿ ಇರಲಿ, ಒಂದು ಗಾನವನ್ನು ಪಾಡಿ ಇವರನ್ನು ಎಚ್ಚರಗೊಳಿಸುತ್ತೇನೆ. ಮನಸ್ಸೋ ಮೆಲ್ಲ ನಿನಗೆ ಬಿಡು ಮೌನ ಧ್ಯಾನ ಬಯಸಿರುವೆ, ಬಿಡು ಮೌನ ಧ್ಯಾನ ಬಯಸಿರುವೆ. ಮನಸೋತೆನು ನನ್ನ ನಿನಗೆ ಮೌನ ಧ್ಯಾನ ಬಯಸಿರುವೆ, ಮೌನ ಧ್ಯಾನ ಬಯಸಿರುವೆ. ಮನಸೋತೆನು ಮೋಹ ಅತಿಯರಿಯದ ದಾಹ ನನ್ನ ಕಣ್ಣಲ್ಲಿ ತುಂಬಿದೆ ವಿರಹ. ಮೋಹ ಅತಿಯರಿಯದ ದಾಹ ನನ್ನ ಕಣ್ಣಲ್ಲಿ ತುಂಬಿದೆ ವಿರಹ. ಬಿಗುಮಾನವ ತೋರಲಿ ಬಾಬಳಿಗೆ ಅಸಲೋಕರ ತೋರಲಿ ನಾನಿನಗೆ. ಸ್ವಾಮಿ, ಬಾಬಳಿಗೆ ಸ್ವಾಮಿ, ಮನಸೋತೆನು ನನ್ನ ನಿನಗೆ ಮೌನ ಬಯಸಿರುವೆ, ಮೌನ ಬಯಸಿರುವೆ. ಮನಸೋತೆನು. ಮಹಾತ್ಮರೇ, ಸ್ವಾಮಿ, ಇನ್ನೂ ಎಚ್ಚರವಾಗಲಿಲ್ಲವೇ? ಆಹಾ, ಅದೆಂಥ ನಿದ್ದೆ, ಏನು ಕತೆ! ನನ್ನ ಕಾಡಿಸುವುದಕ್ಕಾಗಿ ಇಷ್ಟೊಂದು ನಿದ್ದೆ ಮಾಡುತ್ತಿದ್ದಾರೋ ಏನೋ. ಇರಲಿ ಇರಲಿ, ಇನ್ನೊಂದು ಗಾನವನ್ನು ಪಾಡಿ ಎಬ್ಬಿಸುವೆನು. ರವಿಚಾರಿಣ ಬಾ ಶಶಿ ಮೂಡಿದ
ಇದೆಂಥ ಈ ಮಹಾಸ್ವಾಮಿದು? ನಾನು ಇಷ್ಟು ಗಾನ ಪಾಡಿದರೂ ಈತನಿಗೆ ಎಚ್ಚರವೇ ಆಗುತ್ತಿಲ್ಲವಲ್ಲ. ಆಹಾ, ನನಗಂತೂ ಗಾನವನ್ನು ಪಾಡಿ ಪಾಡಿ ಆಯಸ್ಸೆ ಅಚ್ಚಾಗಿ ನಿದ್ರೆಯೇ ಬರುತ್ತಿದೆ. ನಾನಾದರೂ ಏನು ಮಾಡಲಿ? ಅಬ್ಬಬ್ಬಾ, ಇನ್ನು ನನ್ನಿಂದಲೂ ಈತನನ್ನು ಎಚ್ಚರಿಸಲಾಗುವುದಿಲ್ಲ. ಈ ಮುತ್ತಿನ ಹಾರ ಒಡವೆಗಳನ್ನು ಇಲ್ಲೇ ಬಿಚ್ಚಿಟ್ಟು ನಾನು ಕ್ಷಣಕಾಲ ನಿದ್ರಿಸುವೆನು. ಶ್ರಮನಿರುವ ಸ್ಥಳದಲ್ಲಿ ನಂದೈ ಶೆಟ್ಟರ ಮನೆಯಲ್ಲಿ ಶ್ರಮನಿರುವ ಸ್ಥಳದಲ್ಲಿ ನಂದೈ ಶೆಟ್ಟರ ಮನೆಯಲ್ಲಿ ವಿಧ ವಿಧವಾದಯ ಪಡಿಸಿದನು, ವಿಧ ವಿಧವಾದಯ ಪಡಿಸಿದನು, ಪರಿ ಪರಿ ಕಷ್ಟವ ಪಡಿಸುವನು, ಪರಿ ಪರಿ ಕಷ್ಟವ ಪಡಿಸುವನು. ಶ್ರಮನಿರುವ ಸ್ಥಳದಲ್ಲಿ ನಂದೈ ಶೆಟ್ಟರ ಮನೆಯಲ್ಲಿ, ನಂದೈ ಶೆಟ್ಟರ ಮನೆಯಲ್ಲಿ, ನಂದೈ ಶೆಟ್ಟರ ಮನೆಯಲ್ಲಿ. ಮದಾಂಧನಾದ ವಿಕ್ರಮನು ನಂದೈ ಶೆಟ್ಟರ ಮನೆಯಲ್ಲಿ ದೋಷ್ಟಾನ್ನ ಭೋಜನವನ್ನು ಮಾಡಿ ಸುಖ ನಿದ್ರೆಯನ್ನು ಗೈಯುತ್ತಿರುವನು. ಮದಾಂಧ, ಇದೇ ನಿನಗೆ ಕಡೆಯ ನಿದ್ರೆ. ನಿದ್ರಿಸು ಮದಾಂಧ, ನಿದ್ರಿಸು. ಏನು ಮಾಡಲಿ, ಏನು ಮಾಡಲಿ? ಆಹಾ, ನನಗೀಗ ಒಂದು ಉಪಾಯ ಒಳೆಯಿತು. ಗೋಡೆಯ ಮೇಲೆ ಚಿತ್ರಪಟದಲ್ಲಿ ಬರೆದಿರುವ ಹಂಸ ಪಕ್ಷಿಗೆ ಜೀವ ಕಳೆಯನ್ನು ಕೊಟ್ಟು ಅದು ಆರಿ ಬಂದು ಆ ಲೋಲಿಕೆಯು ನೇತು ಹಾಕಿರುವ ಮುತ್ತಿನ ಹಾರವನ್ನು ಒಂದೊಂದಾಗೆ ನುಂಗಿ ಪುನಃ ಅಲ್ಲೇ ಸೇರುವಂತೆ ಮಾಡುವೆನು. ಈ ಹಾರದ ಕಳ್ಳತನದ ನೆಪವನ್ನು ಮದಾಂಧನಾದ ವಿಕ್ರಮನ ತಲೆಯ ಮೇಲೆ ಒರೆಸಿ ಈ ಪಟ್ಟಣದ ಚಂದ್ರಸೇನ ಮಹಾರಾಜನ ರಾಸಿಗೆವಾಗಿ ಮದಾಂಧನಾದ ವಿಕ್ರಮನ ಕರಾಚರಣೆಗಳನ್ನು ಕಡಿಸುವೆನು. ಇದೇ ಅಲ್ಲವೇ ನನ್ನ ಸಾಹಸ, ಇದೇ ಅಲ್ಲವೇ ನನ್ನ ಪ್ರತಾಪ. ಆ ಆ ಆ ಪರಮಾತ್ಮ, ಕನಸ ಕಂಡೆನ ವಿಧಿಯೇ ವಿಧಿಯೇ ವಿಧಿಯೇ
ಪರಮಾತ್ಮ ಶ್ರೀದೇವ, ನನ್ನ ಕನಸಿನಲ್ಲಿ ಕಣ್ಣಂತಾದರೆ ಯಾರೋ ಕಡುಗರು ಬಂದು ನನ್ನ ಕರಾಚರಣೆಗಳನ್ನು ಕಳಿಸಿ ಕಂದೂಕದಲ್ಲಿ ಬಿಸಾಡಿಸಿದಂತೆ ಭಾಸವಾದಂತಹ ಕನಸನ್ನು ಕಂಡಲ್ಲ ಪರಮಾತ್ಮ. ಈ ಕನಸು ಕಂಡರೆ ಈ ರಾಜಾದಿರಾಜನಾದ ನಾನು ಈ ಧರೆಯಲ್ಲಿ ಬಾಳುವುದು ಹೇಗೆ ಪರಮಾತ್ಮ ಶ್ರೀದೇವ? ಏನು ಮಾಡಬೇಕೆಂದ್ರಿವೆಯೋ ಎಲ್ಲವನ್ನು ಮಾಡು ಪರಮಾತ್ಮ. ಇದೆಲ್ಲವೂ ನಿನ್ನ ಸಂಕಲ್ಪ, ನಿನ್ನ ಮಾಯೆ, ನಿನ್ನ ಛಾಯೆ ಪರಮಾತ್ಮ. ಇದೇನಿದು? ನಾನು ಮಲಗಿದ್ದಾಗ ನಾನು ಓರ್ವನೇ ಮಲಗಿದ್ದೆನು. ಇದೇನು ಧರ್ಮದೇವತೆ ಏನಾದರೂ ಬಂದು ಮಲಗಿರುವಲೇ ಈ ರಾಜ ವಿಕ್ರಮನ ಸತ್ಯವನ್ನು ಪರೀಕ್ಷೆ ಮಾಡಲು? ಇಲ್ಲ ಇಲ್ಲ, ಈ ಅರಮನೆಯಿಂದ ಈ ತರುಣಿಯಿಂದ ಮುಂದೆ ಯಾವ ಕಷ್ಟ ಕಾಣುವುದೋ ಕಾಣಿನಲ್ಲ ಪರಮಾತ್ಮ ಶನಿದೇವ. ಓಹೋ, ಇದೇನು ಮಾಯೆ, ಇದೇನು ಮಾಯೆ? ಚಿತ್ರಪಟದಲ್ಲಿರುವ ಅಂಶಭಕ್ಷಿಯು ಜೀವವನ್ನು ಹೊಂದಿ ಆರಿ ಬಂದು